ವೆಲ್ಕಮ್ ಬ್ಯಾಕ್. ಐತಿಹಾಸಿಕ ಕರಗದ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಎಲ್ಲಿಲ್ಲದ ಪ್ರೀತಿ ಇದೆ. ಕರಗ ಸಮಿತಿಯ ಅಧ್ಯಕ್ಷರನ್ನ ಕರೆಸಿಕೊಂಡು ಮಾತನಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಕರಗ ಸಮಿತಿಯ ಅಧ್ಯಕ್ಷರನ್ನೇ ಕರೆಸಿಕೊಂಡು ಖುದ್ದಾಗಿ ಮಾತನಾಡಿದ್ದಾರೆ ರಾಷ್ಟ್ರಪತಿ ಅವರು. HL ವಿಮಾನ ನಿಲ್ದಾಣದಲ್ಲಿ ಕರಗ ಸಮಿತಿಯ ಅಧ್ಯಕ್ಷರ ಜೊತೆಗೆ ಕೆಲ ಹೊತ್ತು ಚರ್ಚೆ ನಡೆಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಬೆಂಗಳೂರು ಕರಗದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಚರ್ಚೆಯ ಸಂದರ್ಭದಲ್ಲಿ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿದ್ದು. ಧರ್ಮರಾಯ ದೇಗುಲಕ್ಕೆ ಮುಂದೆ ಒಂದಿನ ನಾನು ಬಂದು ದರ್ಶನ ಮಾಡ್ತೀನಿ, ಭೇಟಿ ಕೊಡ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕರಗ ಸಮಿತಿಯ ಅಧ್ಯಕ್ಷರನ್ನ ಖುದ್ದಾಗಿ ಕರೆಸಿಕೊಂಡು ಮಾತನಾಡಿದ್ದಾರೆ. ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ ದ್ರೌಪದಿ ಮುರ್ಮು ಅವರಿಗೆ ಬೆಂಗಳೂರು ಐತಿಹಾಸಿಕ ಕರಗದ ಮೇಲೆ ಇರುವಂತಹ ಒಂದು ಪ್ರೀತಿ, ಕಾಳಜಿ, ಅದೊಂದು ಕುತೂಹಲ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು. ಮತ್ತು ಭರವಸೆ ಕೂಡ ಕೊಟ್ಟಿದ್ದಾರೆ, ಈ ದೇವಸ್ಥಾನಕ್ಕೆ ನಾನು ಕೂಡ ಮುಂದೆ ಒಂದಿನ ಬಂದು ದರ್ಶನವನ್ನು ಪಡೆದುಕೊಳ್ತೀನಿ ಅಂತ. ಕೆಲ ಹೊತ್ತು ಚರ್ಚೆ ನಡೆಸಿದಂತಹ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಈ ಬಾರಿಯ ಕರಗ ಒಂದಿಷ್ಟು ವೈಶಿಷ್ಟ್ಯತೆಗಳಿಗೆ ಕಾರಣವಾಗ್ತಾ ಇದ್ರೆ ಮತ್ತೊಂದು ವಿಚಾರವನ್ನ ನಾವು ನೋಡ್ತಾ ಇದ್ವಿ. ಕರಗ ಸಮಿತಿಯ ಅಧ್ಯಕ್ಷರನ್ನೇ ಕರೆಸಿಕೊಂಡು ರಾಷ್ಟ್ರಪತಿಯವರು ಅವರ ಜೊತೆಗೆ ಕರಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ಬೆಂಗಳೂರು ಕರಗದ ವೈಶಿಷ್ಟ್ಯತೆ ಎಷ್ಟರ ಮಟ್ಟಿಗೆ ಜಗಜ್ಜಾಹೀರಾಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಆಶಿಕ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಈ ಬಾರಿಯ ಕರಗ ಮಹೋತ್ಸವ ಒಂದಿಷ್ಟು ವೈಶಿಷ್ಟ್ಯತೆಗಳಿಗೆ ಕಾರಣ ಆಗಿದೆ. ಅದರಲ್ಲಿ ವಿಶೇಷತೆಯನ್ನು ನೋಡ್ತಾ ಇದ್ದೀವಿ ನಾವು. ಮತ್ತೊಂದು, ದ್ರೌಪದಿ ಮುರ್ಮು ಅವರು ಕರಗ ಸಮಿತಿ ಅಧ್ಯಕ್ಷರನ್ನ ಕರೆದು ಭೇಟಿಯಾಗಿ ಮಾತನಾಡ್ತಾರೆ. ಕರಗದ ವಿಚಾರದ ಬಗ್ಗೆ ಅವರು ತಿಳ್ಕೊಳ್ಳುವಂತಹ ಕುತೂಹಲತೆ ಇದೆ. ಅಂದ್ರೆ ಕರಗದ ವೈಶಿಷ್ಟ್ಯತೆ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅನ್ನೋದಕ್ಕೆ ಉದಾಹರಣೆ ಇದು ಅಂತ. ಖಂಡಿತ ಅರುಣ್, ಆ ದೇಶದ ಮೊದಲ ಪ್ರಜೆ ಅಂತ ಕರೆಸ್ಕೊಳ್ಳುವಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಖುದ್ದು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕರಗದ ವಿಶೇಷತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ವಿಶೇಷತೆಯನ್ನು ತಿಳ್ಕೊಳ್ಳೋದಕ್ಕೆ ಖುದ್ದು ಕರಗ ಮಹೋತ್ಸವದ ಅಧ್ಯಕ್ಷರಾಗಿರುವಂಥ ಚಲಕೇರಿ ನಾರಾಯಣ ಸ್ವಾಮಿ ಅವರನ್ನು HL ವಿಮಾನ ನಿಲ್ದಾಣಕ್ಕೆ ಕರೆಸ್ಕೊಂಡು ಕರಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಮಾಹಿತಿಯನ್ನು ಪಡೆದುಕೊಳ್ಳೋದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಆಗಮಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಹೋಗಿರುವಂಥದ್ದು. ಅಂದರೆ ಖುದ್ದು ರಾಷ್ಟ್ರಪತಿಯೇ ಈ ರೀತಿಯಾಗಿ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು, ಅದರ ವಿಶೇಷತೆಯನ್ನು, ಆ ದೈವತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಮತ್ತಷ್ಟು ಏನು ವಿಶೇಷವಾಗಿ ಈ ಬಾರಿಯ ಕರಗ ಏನು ನಮಗೆಲ್ಲರಿಗೂ ಕೂಡ ಗೋಚರಿಸುವಂಥದ್ದು. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರಗೋತ್ಸವದ ಹೂವಿನ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಲಕ್ಷಾಂತರ ಮಂದಿಯಲ್ಲಿ ಭಕ್ತರು ಕೂಡ ಇಲ್ಲಿ ಬಂದಿರುವಂಥದ್ದು. ಕರಗದ ಪೂಜಾರಿ ಜ್ಞಾನೇಂದ್ರ ಅವರು 16ನೇ ಬಾರಿಗೆ ಈ ಬಾರಿ ಆ ಕರಗವನ್ನು, ಹೂವಿನ ಕರಗವನ್ನು ಹೊತ್ಕೊಳ್ಳೋದಕ್ಕೆ ಸಿದ್ಧರಾಗಿರುವಂಥದ್ದು. ಈಗಾಗಲೇ ಅವರು ಕಬ್ಬನ್ ಪಾರ್ಕ್ನಲ್ಲಿರುವಂಥ ಗುಡಿಗೆ ಹೋಗಿ ಈ ಒಂದು ಆ ವಿಶೇಷವಾಗಿರುವಂಥ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲೂ ಕೂಡ ದ್ರೌಪದಿ ದೇವಿಗೆ ಆ ಪೂಜಾ ಕೈಕರ್ಯ ಕಾರ್ಯಗಳು ಮುಗಿದ ಬಳಿಕ ಆ 16ನೇ ಬಾರಿಗೆ ಈ ಒಂದು ಆ ಹೂವಿನ ಕರಗವನ್ನು ಹೊತ್ಕೊಂಡು ನಗರ ಪ್ರದಕ್ಷಿಣೆ ಹಾಕೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಎಂದಿನಂತೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ 46 ಜಾಗಗಳಿಗೆ ಕರಗ ಭೇಟಿ ಕೊಡುತ್ತೆ. 12:30 1 ಗಂಟೆ ಸುಮಾರಿಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೂವಿನ ಕರಗ ಹೊರಗಡೆ ಬಂದು ನಗರದ ವಿವಿಧ ಭಾಗಗಳಿಗೆ ಹೋಗಿ ಕೊನೆಯದಾಗಿ ಅಣ್ಣಮ್ಮ ದೇವಿ ದೇವಸ್ಥಾನ ಮತ್ತು ಮೆಜೆಸ್ಟಿಕ್ ಬಳಿ ಇರುವಂತಹ ತವಕ್ಕಲ್ ಮಸ್ತಾನ್ ದರ್ಗಾಕ್ಕೂ ಕೂಡ ಭೇಟಿ ಕೊಟ್ಟು ಒಂದು ಭಾವೈಕ್ಯತೆಯ ಸಂದೇಶವನ್ನ ಸಾರೋದಕ್ಕೂ ಕೂಡ ಸಾರುವಂಥ ಸಂಪ್ರದಾಯ ಕರಗೋತ್ಸವ ಇದೆ. ಈ ಮಾದರಿಯಲ್ಲಿ ಇದನ್ನೊಂದು ವಿಶ್ವವಿಖ್ಯಾತ ರೀತಿಯಲ್ಲಿ ಆಚರಣೆ ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ರು ಕೂಡ ಈ ಬಾರಿ ವಿಶೇಷವಾಗಿ ಮೈಸೂರು ದಸರಾ ಮತ್ತು ಹಾಸನಾಂಬ ಜಾತ್ರೆ ನಡೆಯುವಂಥ ರೀತಿಯಲ್ಲಿ ಈ ಬಾರಿ ಎಲ್ಲ ಸಿದ್ಧತೆಗಳನ್ನು ಮುಜರಾಯಿ ಇಲಾಖೆ ಮಾಡಿಕೊಂಡಿರುವಂಥದ್ದು. ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ, ಈ ಬಾರಿ 15 ಲಕ್ಷಕ್ಕೂ ಅಧಿಕ ಮಂದಿ ಜನರು ಈ ಒಂದು ಕರಗೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ದೇವಸ್ಥಾನದ ಕಡೆಗೆ ಆಗಮಿಸ್ತಾ ಇರುವಂಥದ್ದು. ಮತ್ತು ಮುಖ್ಯವಾಗಿ ದೇವಸ್ಥಾನದಲ್ಲಿ ಜಾಗ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಕೂಡ ಬಂದು ನಿಂತು ಈ ಒಂದು ಕರಗವನ್ನು ನೋಡೋದಕ್ಕೆ ಈಗಾಗಲೇ ಕಾತರದಿಂದ ಕಾಯ್ತಾ ಇರುವಂಥದ್ದು. ರಾತ್ರಿ 12:30 1 ಗಂಟೆ ಸುಮಾರಿಗೆ ದೇವಸ್ಥಾನದಿಂದ ಹೂವಿನ ಕರಗ ಹೊರಗಡೆ ಬರುತ್ತೆ.
ಮಾಡುತ್ತೆ. ಅದಾದ ಬಳಿಕ 46 ಕಡೆಗಳಿಗೆ ಭೇಟಿ ಕೊಡುತ್ತೆ. ಬೆಳಿಗ್ಗೆ ಸೂರ್ಯೋದಯ ಆಗೋದಕ್ಕೂ ಮೊದಲೇ ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಆಗುತ್ತೆ ಕರಗ. ಅಲ್ಲಿಗೆ ಈ ಬಾರಿಯ ಕರಗೋತ್ಸವಕ್ಕೆ ತೆರೆ ಬೀಳುತ್ತೆ. ಒಟ್ಟಾರೆ ಈ ಬಾರಿಯ ಕರಗೋತ್ಸವಕ್ಕೆ ಬಹಳ ವಿಶೇಷತೆ ಇದೆ. ಜೊತೆಗೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಲಕ್ಷಾಂತರ ಮಂದಿ ಈಗಾಗಲೇ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಗೂ ಕೂಡ ಬಂದಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಓಕೆ, ಈ ಬಾರಿ ಕರಗ ಮಹೋತ್ಸವದ ಕರಗ ಶಕ್ತೋತ್ಸವದ ವಿಜೃಂಭಣೆ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. 12:30 ಅಥವಾ 1 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. ಬರೋಬ್ಬರಿ 44 ಜಾಗಗಳಿಗೆ ಮೆರವಣಿಗೆ ಹೋಗಿ, ಅಂದ್ರೆ ಎಲ್ಲೆಲ್ಲಿ ಟೆಂಪಲ್ಗಳನ್ನು ಗುರುತು ಮಾಡಲಾಗಿದೆ ಪ್ರತಿ ವರ್ಷದಂತೆ ಅಲ್ಲೆಲ್ಲ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿಕೊಂಡು ಬೆಳಗಿನ ಜಾವ ಸೂರ್ಯೋದಯ ಆಗೋದ್ರ ಒಳಗೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈ ಮೆರವಣಿಗೆ ಬಂದು ತಲುಪಲಿದೆ. ನಾವು ತುಂಬ ವರ್ಷಗಳ ಹಿಂದೆ ಬರ್ತಾ ಇದ್ವಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಒಂದು ಐತಿಹಾಸಿಕವಾಗಿರುವಂಥದ್ದು ಸಾಂಪ್ರದಾಯಿಕವಾಗಿ ನಡೆಯುವಂಥ ಕರಗ ಆಗಿರೋದ್ರಿಂದ ಇದನ್ನು ಲೈಫಲ್ಲಿ ಒಂದು ಟೈಮ್ ನೋಡಲೇಬೇಕು. ನಮ್ಮ ಮಕ್ಕಳು ಬಂದಿದ್ದಾರೆ, ಚಿಕ್ಕವರವರು, ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ವಿ. ಅವಿನ್ಯೂ ರೋಡಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ವಿ. ಹಾಗೇನೆ ಇದರಲ್ಲಿ ಬಳೆಪೇಟೆ ಸರ್ಕಲಲ್ಲಿ ಪ್ರತಿ ವರ್ಷ ನೋಡ್ತಿದ್ವಿ. ನಾವು ದೇವಸ್ಥಾನ ಹತ್ರ ನೋಡಿದ್ವಿ. ಮಧ್ಯರಾತ್ರಿ ಇಡೀ ರಾತ್ರಿ ಆಗುತ್ತೆ. 3-4 ಕಡೆಗೆ ಪ್ಲೇಸ್ಗಳಲ್ಲಿ ತೋರಿಸ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಮನೆ ಇದೆ ಅಲ್ಲಿ, ಅಲ್ಲಿಂದ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಆ ನೆನಪನ್ನ ಇಟ್ಕೊಂಡು ಇವತ್ತು ದೇವಸ್ಥಾನ ಹತ್ರ ನೋಡೋಣ ಹೆಂಗಿರುತ್ತೆ ಅಂತ ಬಂದಿದ್ವಿ. ಹೂವಿನ ಕರಗ ಶುರುವಾಗೋದಕ್ಕಿಂತ ನಮ್ಮ ತಾಯಿ ನಮ್ಮ ಜೊತೆಲಿ ಬರ್ತಾರಂತ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ನಮ್ಮ ತಾಯಿ ನಮ್ಮ ಜೊತೆಲಿ ಇರ್ತಾರಂತ ಒಂದು ಸಂತೋಷ, ಖುಷಿ, ಒಂಥರ ಹುಮ್ಮಸ್ ಜಾಸ್ತಿ ಆಗ್ತಾ ಇದೆ ನಮಗೆ. ಮೈಸೂರು ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿ ಹೆಂಗೆ ಅಂಬಾರಿ ಏರಿ ಬರ್ತಾರೋ ಆ ಥರ ತಾಯಿ, ನಮ್ಮ ದ್ರೌಪದಿ ತಾಯಿ ನಮ್ಮ ಮಕ್ಕಳು ನೋಡೋದಕ್ಕೋಸ್ಕರ, ನಮ್ಮ ಮಕ್ಕಳ ಜೊತೆಲಿ ಇರೋದಕ್ಕೋಸ್ಕರ ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ. ಅದೇ ತುಂಬ ಸಂತೋಷ ನಮಗೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಬಂದಂತಹ ಭಕ್ತರು ತಮ್ಮ ಖುಷಿಯನ್ನು ಹಂಚಿಕೊಳ್ತಾ ಇದ್ರು. ಯಾವ ರೀತಿಯಾಗಿ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ ಟೈಮ್ ಹೋದಂಗೆಲ್ಲ ಅಂತ. ಆಮೇಲೆ ಈ ಕರಗವನ್ನು ನೋಡೋದಕ್ಕೆ ದೂರದ ಏರಿಯಾಗಳಿಂದ, ದೂರದ ಊರುಗಳಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ವಿಶೇಷವಾಗಿ ಚಿಕ್ಕ ಪುಟ್ಟ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿರೋದಿದೆ. ಯಾಕಂದ್ರೆ ಬೆಂಗಳೂರು ಕರಗಕ್ಕೆ ಇರುವಂಥದ್ದು ಐತಿಹಾಸಿಕತೆ, ಬಹಳಷ್ಟು ಸಾಂಪ್ರದಾಯಿಕವಾಗಿ ನಡೆಯುವಂತಹ ಒಂದು ಆಚರಣೆ. ಸೊ ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕು ನಾವು. ಅದರ ವಿಶೇಷತೆ ಏನು, ಯಾಕಾಗಿ ಕರಗ, ಯಾಕೆ ನಡೆಸ್ತಾರೆ, ಅದರ ಪ್ರತೀತಿ ಏನು, ನಂಬಿಕೆ ಏನು, ಈ ಬಗ್ಗೆ ಮಕ್ಕಳಿಗೆ ಗೊತ್ತಾಗ್ಲಿ ಅಂತ ನಾವು ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿವಿ ಅಂತ ಸುಮಾರು ಜನ ಭಕ್ತರು ಮಾತನಾಡ್ತಾ ಇದ್ದಂಥದ್ದನ್ನ ಕೇಳಿಸ್ಕೊಂಡಿದ್ವಿ. ಈ ಒಂದು ವಿಜೃಂಭಣೆಯ ಮೆರವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. 12:30 ಅಥವಾ 1 ಗಂಟೆ ಹೊತ್ತಿಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಈ ಒಂದು ಕರಗ ಶಕ್ತೋತ್ಸವದ ಮೆರವಣಿಗೆ ಆರಂಭ ಆಗುತ್ತೆ. ಹೇಗೆಲ್ಲ ಈಗಾಗಲೇ ರೂಟನ್ನು ಹಾಕಿಕೊಳ್ಳಲಾಗಿದೆ, ಮಾರ್ಕ್ ಮಾಡಲಾಗಿದೆ ಎಲ್ಲೆಲ್ಲಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಲ್ಲೆಲ್ಲ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ರಸ್ತೆಯ ಇಕ್ಕೇಲಿಗಳಲ್ಲಿ ಅಕ್ಕಪಕ್ಕದಲ್ಲಿ ಈಗಾಗಲೇ ಜನ ಕಾದು ಕುಳಿತುಕೊಂಡಿದ್ದಾರೆ. ಮೆರವಣಿಗೆ ಬಂದಾಗ ನೋಡಿ ತಾಯಿಯನ್ನು ಕಣ್ತುಂಬಿಕೊಳ್ಬೇಕು ಅಂತ. ನಾವು ಯಾವ ರೀತಿಯಾಗಿ ದಸರಾ ಸಂದರ್ಭದಲ್ಲಿ ಅಂಬಾರಿಯಲ್ಲಿ ವಿರಾಜಮಾನಲಾದಂತಹ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈ ರಸ್ತೆಗಳಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಜನ ಕಾಯ್ತಾ ಇರ್ತಾರೆ, ಸೇಮ್ ಆಸ್ ಇಟ್ ಈಸ್ ಅದೇ ತೆರನಾಗಿ ಇಲ್ಲೂ ಕೂಡ 22 ಕಿಲೋಮೀಟರ್ ಉದ್ದಕ್ಕೂ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ 22 ಕಿಲೋಮೀಟರ್ನ ರಸ್ತೆಯ ಅಕ್ಕಪಕ್ಕದೆಲ್ಲ ಕಡೆ, ಬಿಲ್ಡಿಂಗ್ಸ್ಗಳ ಮೇಲೆ ಕೂಡ, ಮನೆಗಳ ಮುಂಭಾಗದಲ್ಲಿ ಕೂಡ ಎಲ್ಲ ಕಡೆ ಜನ ಭಕ್ತರು ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಇನ್ನು ಜನ ಕೂಡ ಟೈಮ್ ಹೋದಂಗೆಲ್ಲ ಸೇರ್ತಾ ಇದ್ದಾರೆ. ಈ ಬಾರಿ ಇರುವಂತಹ ನಿರೀಕ್ಷೆ ಒಂದು 15 ಲಕ್ಷದವರೆಗೂ ಜನ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ. ಸೊ ಅದಕ್ಕೆ ಬೇಕಾದಂತಹ ಭದ್ರತಾ ವ್ಯವಸ್ಥೆಗಳು, ಮುನ್ನೆಚ್ಚರಿಕಾ ಕ್ರಮಗಳು, ಕುಡಿಯೋದಕ್ಕೆ ನೀರು, ಟಾಯ್ಲೆಟ್ ವ್ಯವಸ್ಥೆ, ಇನ್ನು ಹಾಸ್ಪಿಟಲ್ ಟೆಂಟ್ಗಳು, ಪ್ರಥಮ ಚಿಕಿತ್ಸೆಗಾಗಿ ಈ ರೀತಿಯಾದಂತಹ ಒಂದಿಷ್ಟು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋ
ಮಾಹಿತಿ ಕೂಡ ಇದೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಭಕ್ತರು ಸೇರ್ತಾರೆ ಪ್ರತಿ ವರ್ಷವೂ ಕೂಡ. ಬೆಂಗಳೂರು ಕರಗ ಅನ್ನುವಂಥದ್ದು 800 ವರ್ಷಗಳ ಇತಿಹಾಸಕತೆಯನ್ನು ಹೊಂದಿರುವಂತಹ, ಬಹಳಷ್ಟು ಐತಿಹಾಸಿಕತೆ ಇರುವಂತಹ, ಹಿನ್ನೆಲೆ ಇರುವಂತಹ ಒಂದು ಪ್ರಮುಖ ಆಚರಣೆ. ಕರಗ ಅಂದರೆ ಬೆಂಗಳೂರಲ್ಲಿ ಆಗುವಂಥದ್ದೇ ಕರಗ ಅನ್ನುವಷ್ಟರ ಮಟ್ಟಿಗೆ ಅದು ತನ್ನ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸೊ ನಾವಾಗಲೇ ಹೇಳ್ತಾ ಇದ್ವಿ, ದೇಶದ ಪ್ರಥಮ ಪ್ರಜೆ ಅಂತ ಕರೆಸಿಕೊಳ್ಳುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಈ ಕರಗ ಮಹೋತ್ಸವದ ಅಧ್ಯಕ್ಷರನ್ನೇ ಖುದ್ದಾಗಿ ಕರೆಸಿಕೊಂಡು ಮಾತನಾಡಿದರು. ಅವರಿಗೆ ಕರಗದ ಮೇಲೆ ಇರುವಂಥ ಪ್ರೀತಿ, ಕುತೂಹಲ, ಶ್ರದ್ಧೆ, ಭಕ್ತಿ ಎಂಥದ್ದು ಅನ್ನುವಂಥದ್ದು ಈ ಒಂದು ವಿಚಾರದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಬೆಂಗಳೂರು ಕರಗ ರಾಷ್ಟ್ರವ್ಯಾಪಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಎಷ್ಟರ ಮಟ್ಟಿಗೆ ಅದರ ಬಾಹುಗಳನ್ನು ಅದು ಚಾಚಿಕೊಂಡಿದೆ, ಎಷ್ಟರ ಮಟ್ಟಿಗೆ ಅದರ ಪ್ರಖ್ಯಾತಿಯನ್ನ ಬೆಂಗಳೂರು ಕರಗ ಪಡೆದುಕೊಂಡಿದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ, ಸಾಕ್ಷಿಯಾಗಿ ಉಳಿದುಕೊಂಡಿದೆ ಇವತ್ತಿನ ಈ ಬೆಳವಣಿಗೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ತುಮಕೂರಿಗೆ ಭೇಟಿ ಕೊಟ್ಟಿದ್ರು.